ನಮ್ಮಲ್ಲಿ ಸಹಸ್ರಾರು ನಾಡಿಗಳಿದೆ ಅಂತ ಕೇಳಿದ್ದೀರಾ. 72,000 ನಾಡಿಗಳು ಪ್ರಚೋದನೆ ಆದರೆ ಸಾಕು, ಇಡೀ ದೇಹ ಅಮೃತ ಸಿಂಚನವಾಗುತ್ತೆ. ಅಂಥವರಿಗೆ ಪುನರ್ಜನ್ಮ ಇಲ್ಲ. ಇದು ಯೋಗದ ಸರ್ವಯೋಗಗಳ ಒಂದು ಗುರಿ. ದಟ್ ಈಸ್ ಅಲ್ಟಿಮೇಟ್ ಲಿಬರೇಷನ್. 72 ನಾಡೀಸ್. ಅದರಲ್ಲಿ ಮೇನ್ ನಾಡಿ 3 ನಾಡಿಗಳಲ್ಲಿ ನಾವು ಎಲ್ಲವನ್ನು ನಿಯಂತ್ರಿಸೋಣ. 3 ನಾಡಿ ಯಾವುದು? ಚಂದ್ರನಾಡಿ, ಸೂರ್ಯನಾಡಿ, ಅಗ್ನಿನಾಡಿ. ಈ 3 ನಾಡಿ ಷಟ್ಚಕ್ರಗಳನ್ನು ಭೇದಿಸ್ಕೊಂಡು ಹೋಗುತ್ತೆ. ಅದರಲ್ಲಿ ಎಡಭಾಗದ್ದು ಚಂದ್ರನಾಡಿ ನಮ್ಮ ದೇಹಕ್ಕೆ ತಂಪನ್ನು ಸುರಿಸುತ್ತೆ. ಬಲಭಾಗದ್ದು ಪಿಂಗಳ ನಾಡಿ, ಸೂರ್ಯನಾಡಿ, ಅದು ದೇಹಕ್ಕೆ ತಾಪವನ್ನು ಕೊಡುತ್ತೆ. ಚಂದ್ರನಾಡಿ, ಸೂರ್ಯನಾಡಿ ಅದನ್ನು ಇಡಾ ಪಿಂಗಳ ಅಂತ ಕರಿತೀವಿ. ಅದು ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೂ 3 ನಾಡಿಗಳು ಬರುತ್ತೆ. ಪೋಣಿಸಿದ ಹಾಗೆ ಚಕ್ರಗಳನ್ನು ಪೋಣಿಸ್ಕೊಂಡು ಹೋದಾಗೆ ಮಧ್ಯದಲ್ಲಿ ಒಂದು ನಾಡಿ ಇದೆ. ಆ ನಾಡಿಯನ್ನು ಅಗ್ನಿ ನಾಡಿ ಅಂತೀವಿ. ಇದು ಬಹಳ ರಹಸ್ಯವಾದ ನಾಡಿ. ಅದು ಸ್ಥೂಲವಾಗಿ ನಿಮಗೆ ಸಿಗಲ್ಲ. ಚಂದ್ರನಾಡಿ, ಸೂರ್ಯನಾಡಿ ನಿಮ್ಮ ಅನುಭವಕ್ಕೆ ಬರುತ್ತೆ ಸುಲಭವಾಗಿ. ನಿಮ್ಮ ದೇಹದ ಶೀತೋಷ್ಣವನ್ನು ಕಾಪಾಡ್ತಾ ಇರೋ ನಾಡಿ ಇವೆರಡು. ಅಗ್ನಿ ನಾಡಿ ಇದನ್ನು ಸರಸ್ವತಿ ನಾಡಿ ಅಂತ ಕರೀತಾರೆ. ಇಡಾ ಪಿಂಗಳ ಗಂಗಾ ಯಮುನಾ ನದಿ ಆದರೆ ಮಧ್ಯದ್ದು ಸರಸ್ವತಿ ನದಿ. ಇದು ಗುಪ್ತಗಾಮಿನಿ ಅಂತಾರೆ. ಇದು ಒಳಗೆಲ್ಲೋ ಪಾತಾಳದಲ್ಲಿ ಹರ್ಕೊಂಡು ಬರುತ್ತೆ. ಆದರೆ ಗಂಗಾ ಯಮುನಾ ಸೇರುವ ಸಂಗಮದಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ, ಆಚೆ ಬರುತ್ತೆ. ಇದನ್ನು ಪ್ರಯಾಗ ಅಂತ ಹೇಳ್ತಾರೆ. ಅದು ಆಜ್ಞಾಚಕ್ರ, ಹುಬ್ಬಿನ ಮಧ್ಯ. ಇಲ್ಲಿ 3 ನಾಡಿಗಳು ಸೇರೋ ಜಾಗ. ಈ ಅಗ್ನಿ ನಾಡಿಯನ್ನು ಸಟ್ಲೆಸ್ಟ್ ನಾಡಿ, ಸೂಕ್ಷ್ಮತಮ ನಾಡಿ. ಸೂಕ್ಷ್ಮ, ಸೂಕ್ಷ್ಮತರ, ಸೂಕ್ಷ್ಮತಮ. ಈ ಒಂದು ಸತ್ವ ಪ್ರಧಾನವಾದ ಈ ನಾಡಿ ಷೋಡಶ ಕಳೆ ತುಂಬಿರುವಂತಹ ಸತ್ವದ ಕಿರಣಗಳಿರುವಂತಹ ಶುಭ್ರವಾದ ಕಿರಣಗಳಿರುವ ಕುಂಡಲಿನಿ ನಾಡಿ. ಈ ನಾಡಿ ಅಗ್ನಿ ನಾಡಿಯನ್ನು ಕುಂಡಲಿನಿ ನಾಡಿ ಅಂತಾರೆ. ಇದಕ್ಕೆ ಬೇಕಾದಷ್ಟು ಹೆಸರು ಹೇಳಬಹುದು. ಕುಂಡಲಿನಿ ಅನ್ಬೋದು, ಗಾಯತ್ರಿ ಅನ್ಬೋದು. ಅದು ಒಂದು ಲೆವೆಲ್ ದಾಟದ ಮೇಲೆ ಸಾವಿತ್ರಿ ಅನ್ಬೋದು. ಅದೇ ಒಂದು ಲೆವೆಲ್ ದಾಟದ ಮೇಲೆ ಸರಸ್ವತಿ ಅಂತಲೂ ಅನ್ಬೋದು. ಈ ನಾಡಿಯಲ್ಲಿ ಒಂದು ಚೂರು ಶಕ್ತಿ ನಾವು ಎಳ್ಕೊಂಡ್ರೆ ಸಾಕು, ಇಡಾ ಪಿಂಗಳ ತಾನೇ ಕೆಲಸ ಮಾಡುತ್ತೆ. ಅಥವಾ ಇಡಾ ಪಿಂಗಳನ ಬ್ಯಾಲೆನ್ಸ್ ಮಾಡಿದ್ರೆ ಈ ನಾಡಿಯಲ್ಲಿ ನಾವು ಕುಂಡಲಿನಿಯನ್ನು